ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಮಾತನಾಡಿದಂಥ ಅನೇಕ ನಮ್ಮ ಪಕ್ಷದ ಮುಖಂಡರುಗಳು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಉಮೇಶ್ ಮೇಟಿಯವರನ್ನ ನೀವು ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಉಮೇಶ್ ಮೇಟಿಯವರ ಪರವಾಗಿ ಮತಯಾಚನೆಗೋಸ್ಕರ ನಿಂತಿದ್ದೇನೆ. ಈ ಚುನಾವಣೆ 9ನೇ ತಾರೀಕು ನಡೀತಕ್ಕಂಥ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿರತಕ್ಕಂಥ ಚುನಾವಣೆ. ನಾವು ಯಾರು ಕೂಡ ಬಯಸಿರಲಿಲ್ಲ. ಈ ಚುನಾವಣೆ ಬರ್ತದೆ ಅಂತೇಳಿ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಆದರೆ ಮೇಟಿಯವರು, HY ಮೇಟಿಯವರು ಆಕಸ್ಮಿಕವಾಗಿ ಮರಣ ಹೊಂದಿದರು. ಅವರು 5 ವರ್ಷ ಪೂರೈಸಲಿಕ್ಕೆ ಆಗಲಿಲ್ಲ. ಮಧ್ಯದಲ್ಲೇ ಕಾಲ ಆಧಾರದಿಂದ ಆ ಸ್ಥಾನ ಖಾಲಿ ಆಯಿತು. ಆ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೋಸ್ಕರವಾಗಿ ಅವರ ಕುಟುಂಬದವರೇ ಆದಂಥ ಅವರ ಮಗ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಕಳೆದ ಚುನಾವಣೆಯಲ್ಲಿ ಮೇಟಿಯವರಿಗೆ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿದ್ರಿ. ಬಹಳ ಸಂತೋಷ. ಈಗಲೂ ಅವರ ಮಗನನ್ನ ಕಳಿಸ್ತೇವೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. HY ಮೇಟಿಯವರು ನನಗೆ ಬಹಳ ಆಪ್ತರಾಗಿದ್ದಂಥವ್ರು. ನಾನು ಜನತಾದಳದಲ್ಲಿರುವಾಗ ನನ್ನ ಜೊತೆ ಇದ್ದರು. ಆಮೇಲೆ ಕಾಂಗ್ರೆಸ್ ಸೇರಿದಾಗ ಅವರು ಕೂಡ ಕಾಂಗ್ರೆಸ್ ಸೇರಿದ್ರು. ಹಾಗಾಗಿ ಪಕ್ಷಕ್ಕೆ ಲಾಯಲ್ ಆಗಿ ನನಗೆ ಆತ್ಮೀಯರಾಗಿ ಇದ್ದಂಥ HY ಮೇಟಿಯವರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.